ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನು ಮನವ ಮರಿಸಿ ನಿಂದನು. ಸ್ವರವೆಲ್ಲ ನಲಿದಿವೆ ಕೇಳು, ಯಾರೀವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರುವ ವರುಷ, ಪರಿಣಯ ಪದವ ಹಾಡು ಹರುಷ. ಶ್ರೇಯಸ್ ಬಗ್ಗೆ ಹೇಳಬೇಕು ಅಂದರೆ ಚಿಕ್ಕ ಹುಡುಗನಲ್ಲಿ ತುಂಬ ನೋಟಿ ಅಂದರೆ ನೋಟಿ. ಏನು ಅಂದರೆ ಮೈ ಮೇಲೆ ಬೀಳ್ತಾನೆ, ಎಲ್ಲ ವಿಷಯದಲ್ಲಿ ಮೈ ಮೇಲೆ ಬಿದ್ದು ಮಾತಾಡೋದು. ಅವ್ನು ಸುಮ್ಮನೆ ಇದ್ದಿದ್ದೇ ಇಲ್ಲ. ಮತ್ತು ಇಲ್ಲಿಂದ ಅಲ್ಲಿ ಜಂಪ್ ಮಾಡೋದು, ಅಲ್ಲಿಂದ ಇಲ್ಲಿ ಜಂಪ್ ಮಾಡೋದು. ಎಷ್ಟು ಸಲ ಏಟ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಕಣ್ಣತ್ರ ಎಲ್ಲ ಏಟಾಗಿದೆ ಅವ್ನಿಗೆ, ಅಷ್ಟು ತೀಟೆ. ಯಾರು ಸುಮ್ಮನೆ ಬಿಡಲ್ಲ, ಹೋಗಿ ಹೋಗಿ ತೀಟೆ ಮಾಡ್ತಾನೆ. ಯಾರಾದ್ರು ನಡ್ಕೊಂಡು ಹೋಗ್ತಾರೆ, ಹಿಂದೆಯಿಂದ ಒಬ್ಬರು ಚಡ್ಡಿ ಇಳಿದ್ಬಿಡೋನು, ಆ ಥರ ಎಲ್ಲ ತೀಟೆ ಮಾಡ್ತಿದ್ದ ಅವನು. ಅಷ್ಟು ತೀಟೆ ಇದ್ದ. ಇವಾಗ ನೋಡ್ರೆ ಸಿಕ್ಕಾಬಿಡೆ ಸೈಲೆಂಟ್ ಆಗಿಬಿಟ್ಟಿದ್ದಾನೆ, ಫುಲ್ ಇನ್ನೋಸೆಂಟ್, ಆಪೋಸಿಟ್ ಆಗಿಬಿಟ್ಟಿದ್ದಾನೆ ಅಲ್ಲಿಂದ ಅಲ್ಲಿಗೆ. ಸೊ ಇವಾಗ ನೋಡೋಣ ಮದುವೆ ಆದಮೇಲೆ ಏನಾದ್ರು ಚೇಂಜ್ ಆಗ್ತಾನ ಅಥವಾ ಮತ್ತೆ ಬ್ಯಾಕ್ ಟು ಹಳೆ ಶ್ರೇಯಸ್ಸಿಗೆ ಬರ್ತಾನ ಅಂತ. ಲೆಟ್ ಸಿ. ನಾನು ನೋಡಿರೋಗೆ ಶ್ರೇಯಸ್ ತುಂಬ ಇನ್ನೋಸೆಂಟ್, ತುಂಬ ಒಳ್ಳೆಯ ಹುಡುಗ. ಸೊ ತೇಜಸ್ವಿನಿ ಸೋ ಲಕ್ಕಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಮುಂದಿನ ಜೀವನ ತುಂಬ ಸಂತೋಷವಾಗಿ ಸುಖವಾಗಿ ಇರಲಿ ಅಂತ ಆಶಿಸ್ತೀನಿ. ಇಬ್ರು ನೋಡ್ತಾ ಇದ್ರೆ ಒಳ್ಳೆ ಕಪಲ್ ಅನ್ಸುತ್ತೆ. ಯಾಕಂದ್ರೆ ಇವಾಗಿನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಇಬ್ರು ತುಂಬ ಇನ್ನೋಸೆಂಟ್ ಆಗಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಲ್ ದ ಬೆಸ್ಟ್. ಹಾಯ್ ಅಣ್ಣ, ಇದು ನಾನು ಋಷಿ. ನಾನು ಚಿಕ್ಕ ವಯಸ್ಸಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಾನು ಅವಾಗ ಚಿಕ್ಕ ಪಾಪು ಆಗಿದ್ದೆ. ಸೊ ಅವಾಗಿಂದನೂ ಇವಾಗ ನನಗೆ 18 ಇಯರ್ಸ್ ತನಕನೂ ಅಣ್ಣ ಜೊತೆನೇ ಡೈಲಿ ಅವ್ರ ಜೊತೆನೇ ಬೆಳೆದಿರೋದು. ಸೊ ಅಣ್ಣ ಹೆಂಗಂದರೆ ಯಾವಾಗಲೂ ನನ್ನ ಜೊತೆನೇ ಇರ್ತಾಯಿದ್ರು. ಇವಾಗ ಎಲ್ಲ ಆಚೆ ಹೋದ್ರು ನನ್ನ ಕರ್ಕೊಂಡು ಹೋಗೋದು. ಸೊ ಹಂಗೆ ಅಣ್ಣ. ಆಮೇಲೆ ಇವಾಗ ನನಗೆ ಸ್ಟಡೀಸಲ್ಲೂ ಅಷ್ಟೇ, ಸ್ಟಡೀಸಲ್ಲಿ ನೀನು ಏನು ಮಾಡಿದ್ರೆ ನಿಂಗೆ ಏನು ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಗೈಡ್ ಮಾಡ್ತಾಯಿದ್ದಾರೆ. ಆಮೇಲೆ ತುಂಬ ಖುಷಿ ಆಯಿತು, ಅಣ್ಣ ಮದುವೆ ಆಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಣ್ಣ, ಆಲ್ ದ ಬೆಸ್ಟ್ ಅದಕ್ಕೆ. ಕೃಷ್ಣನ ಪ್ರೇಮಕ್ಕೆ ಬೇರೆಯೇನು, ಕೊಳದಲ್ಲಿ ಕುಮುದೆಗೂ ಈಶೆ ಕಾಣು, ಕೊಳಲಿನ ಕೊರಳಲು ರಾಗನಿ. ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನು ರಮೆಯ ರಮಿಸ ಬಂದನು. ನನ್ನ ಮಗ ಶ್ರೇಯಸ್ ಹುಟ್ಟಿದಾಗ ತುಂಬ ಖುಷಿ ಇತ್ತು ಅವ್ನು ಹುಟ್ಟಿದಾಗ. ಆಮೇಲೆ ಅವನು ಎಷ್ಟು ಹಠ ಮಾಡ್ತಿದ್ದ ಅಂದ್ರೆ ಎಲ್ಲಾರು ಅವನ ಮೇಲೆ ಕಂಪ್ಲೇಂಟ್ಸೆ. ಈ ಕೃಷ್ಣ ತರ ಎಲ್ಲ ಕಂಪ್ಲೇಂಟ್ಸೇ ಮಾಡ್ತಾ ಇದ್ರು. ಅವನ್ಗೆ ಕುತ್ಕೊಂಡ್ರೆ ಅಷ್ಟೇ, ನಾನಲ್ದಿರ ಎಲ್ಲಾರು ಹೊಡಿತಾ ಇದ್ರು ಅವನ್ಗೆ. ಒಂದು ಕ್ಷಣ ಅವನ ಕಡೆ ಇರ್ತಿರ್ಲಿಲ್ಲ, ಅಷ್ಟು ತೀಟೆ ಮಾಡ್ತಿದ್ದ. ಆಮೇಲೆ ಓದೋದ್ರಲ್ಲೆಲ್ಲ ತುಂಬಾ ಶಾರ್ಪು ಅವನು, ಚೆನ್ನಾಗಿ ಓದ್ತಿದ್ದ. ಆಮೇಲೆ ಒಂಥರ ಹೇಳಿಸ್ಕೋತಾ ಇರ್ಲಿಲ್ಲ.
ಆಮೇಲೆ ಹೋಗ್ತಾ 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 ಸ್ವಲ್ಪ ದೊಡ್ಡವನಾದ್ಮೇಲೆ ಕಾಲೇಜ್ ಮೆಟ್ಲು ಎಲ್ಲ ಹತ್ತಿದ್ಮೇಲೆ ತುಂಬಾ ಸಾಫ್ಟ್ ಆಗ್ಬಿಟ್ಟ ಅವನು. ಆಮೇಲೆ ಎಲ್ಲಾರ್ಗು ಒಳ್ಳೆ ಹುಡುಗ ಅವನು, ಒಂಥರ ಯಾರು ಇದಕ್ಕೂ ಹೋಗ್ತಿರ್ಲಿಲ್ಲ, ತುಂಬಾ ಇದು ಸಾಫ್ಟ್. ಮತ್ತೆ ಯಾರ ಹತ್ರನೂ ಅಷ್ಟು ಅವನು ಹೋಗ್ತಾ ಹೋಗ್ತಾ ಮಿಂಗಲ್ ಆಗ್ತಿರ್ಲಿಲ್ಲ. ಆಮೇಲೆ ಅವ್ನಾಯ್ತು, ಅವ್ನು ಓದಾಯ್ತು, ಓದಿನ ಕಡೆ ಚೆನ್ನಾಗಿ ಗಮನ ಕೊಟ್ಟ, ಒಳ್ಳೆ ಇದು ಮಾರ್ಕ್ಸ್ ತಗೊಂಡ, ಒಳ್ಳೆ ಕಾಲೇಜ್ ಸೀಟು ಸಿಕ್ತು, BE ಮುಗಿಸ್ದ. ಮುಂದಕ್ಕೆ ಹೋದ ಅಂದ್ರೆ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಆಮೇಲೆ ಅವ್ನೇನ್ ಮಾಡಿದ್ರು ಅವನು ಚೇಂಜ್ ಆಗಲ್ಲ. ಒಂದ್ಸರಿ ಇದ್ ಮಾಡ್ಬೇಕು ಅಂದ್ರೆ ಅದೇ ಮಾಡೋದು, ಮತ್ತೆ ಮತ್ತೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ಅವ್ನ ಹಂಗೆಲ್ಲ ಚೇಂಜ್ ಆಗೋದಿಲ್ಲ. ನೀವ್ ಎಷ್ಟು ಹೇಳಿದ್ರು ಅವ್ನ ಮೈಂಡಲ್ಲಿ ಏನಿರ್ತೋ ಅವ್ನು ಅದೇ ಮಾಡೋದು. ಬಟ್ ಅದು ಒಳ್ಳೆ ಇದು. ಈಗ ಅವನು ಇಷ್ಟು ದೊಡ್ಡವನಾಗಿದ್ದಾನೆ, ಮದುವೆ ಇದಕ್ ಬಂದಿದ್ದಾನೆ ಅಂತ ನಿಜಕ್ಕೂ ನನ್ಗೆ ಇದ್ ಮಾಡಕ್ಕೆ ಆಗ್ತಿಲ್ಲ. ಅವ್ನು ಈಗ ನೋಡಿದ್ರು ಇನ್ನು ಎಲ್ರು ಅಂದ್ರೆ ತುಂಬಾ ಚಿಕ್ಕ ಹುಡುಗ ಅಲ್ವಾ ಅಂತಾರೆ. ಆ ತರ ಅವ್ನ ನೇಚರ್ ಹೆಂಗಿದೆಯೋ ಅವ್ನ ಬಾಡಿ ಸ್ಟ್ರಕ್ಚರ್ ಹಂಗೆ ಇದೆ. ಆ ಹುಡುಗಿನ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿ. ನಮ್ಗೆ ಮೈನ್ ಏನಂದ್ರೆ ಒಳ್ಳೆ ಫ್ಯಾಮಿಲಿಯಿಂದ ಗೊತ್ತಿದೆ. ನಮ್ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅನ್ನೋದು ಅದೊಂದು ದೊಡ್ಡ ಖುಷಿ ನಮ್ಗೆ. ಇಬ್ಬರು ಮಕ್ಕಳು ನಮ್ಗೆ 2 ಕಣ್ಣು ಇದ್ದಾಗೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಲಿ ಒಳ್ಳೆ ಲೈಫ್ ಇದ್ ಮಾಡ್ಲಿ ಅನ್ನೋದು ನಮ್ಗೆ ಎಲ್ಲರ ಆಶೀರ್ವಾದನೂ ನಮಗಿದೆ. ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಚೆನ್ನಾಗಿರ್ಲಿ ಅವ್ರು. ನಮ್ ಹಾರೈಕೆ ಅದೇನು. ಇನ್ನು ಮಕ್ಕಳ ಎತ್ತರಕ್ಕೆ ಹೋಗ್ಲಿ ಅನ್ನೋದೇ ನಮ್ ತಂದೆ ತಾಯಿ ಯಾರು ಚೆನ್ನಾಗಿರ್ಲಿ ಅಷ್ಟೇ. ಅವ್ರಿಬ್ರು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಷ್ಟೇ ನಮ್ ಖುಷಿ. ಮಾಂಗಲ್ಯಂ ತಂತುನಾನೇನ ಮಾಂಗಲ್ಯಂ ತಂತುನಾನೇನ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ. ಶ್ರೇಯಸ್ ಬಗ್ಗೆ ಏನು ಹೇಳೋದು ಅಂದರೆ ಇವಾಗ ಮದುವೆ ಆಗ್ತೇನೆ ಅನ್ನೋದೇ ನಂಬಕ್ಕಾಗ್ತಾ ಇಲ್ಲ. ನಾನು ತುಂಬ ಚಿಕ್ಕ ಹುಡುಗದಿಂದ ನೋಡ್ಕೊಂಡು ಬಂದಿರೋದು ಅವನ್ನ. ಚಿಕ್ಕವನಿದ್ದಾಗ ಭಯಂಕರ ತೀಟೆ ಅಂತ ಅವ್ನು ಹೆಂಗೆ ಈ ಥರ ಸೈಲೆಂಟ್ ಆದ ಅನ್ನೋದೇ ಒಂದು ನಮಗೆಲ್ಲ ಆಶ್ಚರ್ಯ. ಯಾಕಂದರೆ ಅವನು ಫಾರ್ ಎಕ್ಸಾಂಪಲ್ ಸ್ಟೇರ್ ಕೇಸ್ ಇದ್ದರೆ ಎಲ್ಲರೂ ಮೆಟ್ಲ ಮೇಲೆ ಹತ್ಕೊಂಡು ಹೋಗಿದ್ರೆ ಅವ್ನು ಆ ಸ್ಟೇರ್ ಕೇಸ್ ಆ ಕಡೆ ರೈಲಿಂಗ್ಸ್ ಮೇಲೆ ಹತ್ಕೊಂಡು ಹೋಗೋನು. ಸೊ ಅಷ್ಟೊಂದು ತುಂಟ ಇದ್ದವನು ಸಡನ್ನಾಗೆ ಒಂದು ಸ್ವಲ್ಪ ಏಜ್ ಆದಮೇಲೆ ಫುಲ್ಲು ಸಕ್ಕ ಸೈಲೆಂಟ್ ಆಗ್ಬಿಟ್ಟ, ಫುಲ್ ಡೀಸೆಂಟ್ ಆಗ್ಬಿಟ್ಟ. ಸೊ ಆಮೇಲೆ ಚೆನ್ನಾಗಿ ಆ್ಯಕ್ಚುಲಿ ಸೊ ಬಾಡಿ ಕಾನ್ಷಿಯಸ್ ಆದ, ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ದ. ಅಂದರೆ ಖುಷಿ ಆಗುತ್ತೆ ಅವ್ನು ನೋಡಿದ್ರೆ. ತುಂಬ ಸೈಲೆಂಟು ಪ್ಲಸ್ ಅಷ್ಟೇ ಒಳ್ಳೆ ಹುಡುಗ. ಸೊ ಫನ್ನಿ ಮೂಮೆಂಟ್ಸ್ ಅಂದರೆ ಇವ್ನು ಯಾವಾಗ ನಾವು ಟ್ರಿಪ್ಪೆಲ್ಲ ಹೋಗ್ಬೇಕಾದ್ರೆ ಸಖತ್ ತೀಟೆ. ಅಂದರೆ ಏನಾದ್ರು ಎಳಿಯೋದು ಅದು ಇದು. ಒಂದ್ಸಲ ನಾವು ಹಿಂಗೆ ಕೊಡೈಕೆನಾಲಲ್ಲಿ ಒಂದ್ಸಲ ನಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ಅವ್ನಿಗೊಂದ್ಸಲ ಚಡ್ಡಿ ಹೇಳ್ಬಿಟ್ಟಿದ್ದೆ ಶ್ರೇಯಸ್ಗೆ. ಸೊ ಅವ್ನು ಅದು ನೆನ್ಪಿಡ್ಕೊಂಡು ಈ ನೆಕ್ಸ್ಟ್ ಇಯರ್ ಟ್ರಿಪ್ಪಲ್ಲಿ ನನ್ನ ಚಡ್ಡಿ ಅವ್ನು ಹೇಳ್ಬಿಟ್ಟಿದ್ದ ಅವನು. ಸೊ ಅಷ್ಟೊಂದು ತಲಾಟೆ ಅವನು. ಅದೊಂದು ಫನ್ನಿ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅವನು. ಈಸ್ ಅ ವೆರಿ ಇನೋಸೆಂಟ್ ಪರ್ಸನ್, ಮತ್ತು ತುಂಬ ರಿಸರ್ವ್ಡ್ ಹುಡುಗ. ಸೊ ಇವ್ರು ಹೇಳಿರೋ ಪ್ರಕಾರ ಶ್ರೇಯಸ್ ತುಂಬ ತೀಟೆ ಅನ್ನೋ ಫೇಸ್ ನಾನು ಶ್ರೇಯಸ್ ಕಡೆ ನೋಡಿಲ್ಲ. ಯಾಕಂದರೆ ನಾನು ನೋಡಿರೋ ಶ್ರೇಯಸ್ ರಿಸರ್ವ್ಡ್, ಇನೋಸೆಂಟ್ ಮತ್ತು ತುಂಬ ರೆಸ್ಪೆಕ್ಟೆಡ್ ಹುಡುಗ. ಯಾರೇ ದೊಡ್ಡವರು ಚಿಕ್ಕವ್ರು ನೋಡಿದ್ರೆ ತುಂಬ ರೆಸ್ಪೆಕ್ಟಿಂದ ಮಾತಾಡ್ತಾನೆ. ವೆರಿ ಒಬೀಡಿಯಂಟ್, ಎಲ್ಲರೂ ನೋಡಿದ್ರೆ ನಗೋದು ಆ ಥರ ಎಲ್ಲ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಶ್ರೇಯಸ್ ಬಗ್ಗೆ ಹೇಳಬೇಕಂದ್ರೆ, ಈಸ್ ಅ ವೆಜ್ ಪರ್ಸನ್. ಅವನಿಗೆ ನಾನ್ ವೆಜ್ ಅಂದರೆ ಅಲರ್ಜಿನೋ ಇಲ್ಲ ನಾನ್ ವೆಜ್ ಅಂದರೆ ಇಷ್ಟನೇ ಆಗಲ್ಲ. ವೆಜ್ ಅಂದರೆ ತುಂಬ ಇಷ್ಟ. ಮೊಸರನ್ನ ಅಂದರೆ ತುಂಬಾ ಇಷ್ಟ. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ ನಾನು ಅವನಲ್ಲಿ ನೋಡಿದ್ದೀನಿ. ಶ್ರೇಯಸ್ ಮದುವೆ ಅಂತ ಅತ್ತೆ ಮಾವ ನಮ್ಗೆ ಹೇಳಿದಾಗ ನಂಬಕ್ಕಾಗಲಿಲ್ಲ. ಮತ್ತು ಇನ್ನೂ ಚಿಕ್ಕ ಹುಡುಗ ಥರನೇ ನಮ್ಗೆ ಅನಿಸ್ತಿದ್ದ. ಆಲ್ ಆಫ್ ಸಡನ್ ವೆನ್ ಹಿಸ್ ವೆಡ್ಡಿಂಗ್ ಗಾಟ್ ಫಿಕ್ಸ್ಡ್, ಈ ಫೆಲ್ ಹ್ಯಾಪಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ನಂಗೆ ಫಸ್ಟ್ ಅವ್ನು ಮದುವೆ ಆಗ್ತಿದ್ದಾನೆ ಅಂತ ಬಂದಿದ್ದು ಹೇಳಿದ ತಕ್ಷಣ ನಾನು ಬಂದಿದ್ದು ಫಸ್ಟ್ ಥಾಟ್, ಓಕೆ ಶ್ರೇಯಸ್ ನಾವು ಮದುವೆ ಆಗೋ ಹುಡುಗಿ ತುಂಬಾ ಲಕ್ಕಿ. ಬಿಕಾಸ್ ಅಷ್ಟು ಇನೋಸೆಂಟ್ ಪರ್ಸನ್ ಈ ಜನ್ರೇಷನ್ ನೋಡೋದು ತುಂಬಾ ಕಮ್ಮಿ. ವೆರಿ ಫ್ಯೂ ಪರ್ಸನ್ಸ್ ವಿಲ್ ಹ್ಯಾವ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದನ್ನು ನಾನು ಶ್ರೇಯಸಲ್ಲಿ ನೋಡಿದ್ದೀನಿ. ಆ್ಯಂಡ್ ತೇಜು, ಯು ಆರ್ ಅ ವೆರಿ ಲಕ್ಕಿಯೆಸ್ಟ್ ಗರ್ಲ್ ಆನ್ ದಿಸ್ ವರ್ಲ್ಡ್. ಆಲ್ ದಿ ಬೆಸ್ಟ್ ಫಾರ್ ತೇಜು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಶ್ರೇಯಸ್. ಹ್ಯಾಪಿ ವೆಡ್ಡಿಂಗ್ ಲೈಫ್. ನಾದ ಸ್ವರವೆಲ್ಲ ನಲಿದಿರಲು ಯಾರೀವರನೆಂದು ನಗುತ್ತಿರಲು ಪರಿಚಯ ಪರಿಧಿ ಮೀರುವ ವರುಷ ಪರಿಣಯ ಪದವ